ಸೆಪ್ಟೆಂಬರ್ ಅಲ್ಲಿ ಗೌರಿ ಗಣೇಶ ಹಬ್ಬ ಇದೆ. ಆದರೆ ಹಬ್ಬಕ್ಕೂ 2 ತಿಂಗಳು ಮೊದಲೇ ಮಾರುಕಟ್ಟೆಯಲ್ಲಿ ಗಣೇಶನ ಕಾರವಾರ ದರ್ಬಾರ್ ಎರಡೂ ಕೂಡ ಜೋರಾಗಿರುವಂಥದ್ದು. ಅದರಲ್ಲೂ ಕೂಡ ಈ ಬಾರಿಯೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ವೆರೈಟಿ ಗಣೇಶಗಳು ಮಾರ್ಕೆಟ್ಗೆ ಬಂದಿದೆ. ಸದ್ಯ ನನ್ನ ಪಕ್ಕದಲ್ಲಿರುವಂತಹ ಗಣೇಶನನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಇಡೀ ಕರ್ನಾಟಕ ಥೀಮನ್ನು ಈ ಒಂದು ಗಣಪ ಸಾರ್ತಾನೆ. ಪ್ರಮುಖವಾಗಿ ಇದನ್ನು ಒಂದು ರೀತಿಯಲ್ಲಿ ಕರಾವಳಿ ಭಾಗದ ಜನರಿಗೂ ಕೂಡ ಈ ಒಂದು ಗಣೇಶನನ್ನು ಡೆಡಿಕೇಟ್ ಮಾಡ್ತಾ ಇರುವಂಥದ್ದು, ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಪ್ರಮುಖವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನ. ಆ ಒಂದು ಯಕ್ಷಗಾನದ ವೇಷದಲ್ಲಿ ಗಣಪ ಇರೋದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಬಹಳ ಸುಂದರವಾಗಿದೆ. ಅದರಲ್ಲೂ ಕೂಡ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆ ಆಗಿರ್ಬೋದು, ಅವ್ರಿಗಿಂತ ನಾವು ಚೆನ್ನಾಗಿ ಕೂರಿಸ್ಬೇಕು, ವೆರೈಟಿ ಗಣೇಶನ ಕೂರಿಸ್ಬೇಕು ಅಂತ ಹೇಳಿ ಸಾಕಷ್ಟು ಜನರು ಕನಸನ್ನು ಕಟ್ಟಿರ್ತಾರೆ. ಅವರ ಕನಸಿಗೆ ಸಹಕಾರ ಆಗುವಂತೆ ಈ ಬಾರಿ ಮಾರ್ಕೆಟಿಗೆ ವೆರೈಟಿ ಗಣೇಶಗಳು ಬಂದಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಯಕ್ಷಗಾನ ಗಣೇಶ ಏನಿದೆ ಅದು ಜನರನ್ನು ಸೆಳೀತಾ ಇರುವಂಥದ್ದು. ಪ್ರಮುಖವಾಗಿ ಕೇವಲ ಯಕ್ಷಗಾನ ಅಷ್ಟೇ ಅಲ್ಲ, ಅದು ಕೂಡ ಕನ್ನಡ ಮಾತೆಯ ಮಡಿಲಲ್ಲಿ ಕುಳಿತಿರುವಂತಹ ಯಕ್ಷಗಾನ ವೇಷಧಾರಿ ಗಣಪನನ್ನು ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಗೌರಿ ರೂಪದಲ್ಲಿ ಕನ್ನಡ ಮಾತೆ, ಮತ್ತೊಂದು ಕಡೆಯಲ್ಲಿ ಗಣೇಶನ ರೂಪದಲ್ಲಿ ಯಕ್ಷಗಾನ ಕಲೆಯನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕರಾವಳಿಯ ಕಂಬಳ ಆಗಿರಬಹುದು, ಯಕ್ಷಗಾನ ಆಗಿರಬಹುದು, ದೇಶ ಅಲ್ಲ ವಿದೇಶ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇದೆ. ಅದಕ್ಕೆ ಒಂದು ಟ್ರಿಬ್ಯೂಟನ್ನು ಈ ಒಂದು ಗಣೇಶನನ್ನು ನಿರ್ಮಾಣ ಮಾಡಿರೋರು ಕೊಡ್ತಾ ಇರುವಂಥದ್ದು. ಹಾಗೆ ನೀವು ಹಿಂದಗಡೆಯೂ ಕೂಡ ಗಮನಿಸ್ತಾ ಇರ್ಬೋದು, ಕೇವಲ ಕರಾವಳಿ ಭಾಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿರುವಂತಹ ವಿವಿಧ ವೈವಿಧ್ಯಮಯವನ್ನು ಇಲ್ಲಿ ತಿಳಿಸುವಂತಹ ಪ್ರಯತ್ನ ಆಗ್ತಾ ಇರುವಂತಹದ್ದು. ಮೈಸೂರು ಯೂನಿವರ್ಸಿಟಿ ಆಗಿರಬಹುದು, ಗೋಲ್ ಗುಂಬಜ್ ಆಗಿರಬಹುದು, ಡೊಳ್ಳು ಕುಣಿತ, ಅದ್ರ ಜೊತೆಗೆ ಜಾತ್ರೆ, KSRTC ಬಸ್ಸು, ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ವಿಶೇಷತೆಯನ್ನು ಈ ಒಂದು ಗಣೇಶನ ಹಬ್ಬಕ್ಕೆ ಇಲ್ಲಿ ತಯಾರಕರು ರೆಡಿ ಮಾಡಿ ಇಟ್ಟಿರುವಂಥದ್ದು. ಹಾಗಾದರೆ ಈ ಒಂದು ಗಣೇಶ ಹಾಗೆ ಕನ್ನಡ ಮಾತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಎಷ್ಟು ಸಮಯವನ್ನು ತೆಗೆದುಕೊಳ್ಳಾಯಿತು, ಇದಕ್ಕೆ ಆದಂತಹ ಖರ್ಚು ಎಷ್ಟು ದುಡ್ಡಿಗೆ ಇವರು ಮಾರಾಟವನ್ನು ಮಾಡ್ತಾರೆ ಅಂತ ಹೇಳಿ ಈ ಒಂದು ಗಣೇಶನನ್ನು ತಯಾರು ಮಾಡಿದವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ವರ್ಷದಿಂದ ವರ್ಷಕ್ಕೆ ಒಂದಲ್ಲ ಒಂದು ಹೊಸ ಥೀಮಲ್ಲಿ ನೀವು ಗಣೇಶನನ್ನು ರೆಡಿ ಮಾಡ್ತೀರಾ. ಈ ಬಾರಿಯ ಸ್ಪೆಷಲ್ಲು ಕರಾವಳಿ ಜೊತೆಗೆ ಕರ್ನಾಟಕ ಥೀಮು. ಇದರ ವಿಶೇಷತೆ ಏನು, ಎಷ್ಟು ಸಮಯ ತೆಗೆದುಕೊಳ್ತಿದ್ದು ರೆಡಿ ಮಾಡೋಕ್ಕೆ? ಮ್ಯಾಮ್, ಇದು ನಮಗೆ ಬಂದು 1 ವೀಕ್ ಟೈಮ್ ಆಗಿತ್ತು. ಇದು ಬಂದು ಕುಂದಾಪುರಲ್ಲಿ ಬಂದು ನಾವು ಎಲ್ಲ ಮಾಡಿಸ್ಕೊಂಡು ಇದೆಲ್ಲ ಐಡಿಯಾ ಎಲ್ಲ ನೋಡ್ತಾ ಇದ್ರಿ ತುಂಬ ದಿವಸ ಏನು ಮಾಡಬೇಕಂತ. ಆಮೇಲೆ ನವೀನನ ಇದ್ದಾರೆ, ಎವ್ರಿ ಇಯರ್ ಒಂದು ಕಾನ್ಸೆಪ್ಟ್ ಕೊಡಬೇಕು. ಆಲ್ಮೋಸ್ಟ್ 3 ಕಾನ್ಸೆಪ್ಟ್ ಕೊಟ್ಬಿಟ್ರಿ. ನಮ್ಮ ಕರ್ನಾಟಕಗೆ ಒಂದು ಹೆಸರು ಬೇಕು, ನಾವು ಈ ಥರ ಟ್ರೈ ಮಾಡಬೇಕು ಅಂತ ನಾವು ಒಂದು 3 ಡೇಸ್ ಪ್ಲ್ಯಾನ್ ಮಾಡಿದ್ರಿ. ನಮಗೆ 1 ವೀಕ್ ರೆಡಿ ಆಗಿದೆ. 1 ವೀಕ್ ರೆಡಿ ಮಾಡಿದ ತಕ್ಷಣ ಒಂದು ಥೀಮ್ ಬೇಕು. ಅವಾಗ ಯಕ್ಷಗಾನ ಕರ್ನಾಟಕ ಮಾತೆ ಮಾಡಬೇಕು. ಇವಾಗ ಹಲ್ವಾರು ಕಾನ್ಸೆಪ್ಟ್ ಮಾಡ್ತೀವಿ ಮ್ಯಾಮ್. ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳಿಗೆ ಯಕ್ಷಗಾನ ಅಂದರೆ ಕಾಣಿಸಲ್ಲ. ಇವಾಗ ಗಣಪತಿ ವರ್ಷ ಹಲ್ವಾರು ಜನ ಅಲ್ಲ, ಕೋಟಿ ಜನ ನೋಡ್ತಾರೆ. ಇವಾಗ ಈ ಕಾನ್ಸೆಪ್ಟನ್ನ ನೋಡಿ ಮಂಗಳೂರು ಜನತೆಗೆ ನಾವು ಡೆಡಿಕೇಟ್ ಮಾಡ್ತಾಯಿದ್ದೀವಿ. ಇನ್ನು ಅವ್ರ ಕಲೆನ ನಾವು ಬೆಳೆಸ್ತಾ ಇದ್ದೀವಿ. ಯಾವುದಾವುದೋ ಕಲೆನ ಬೆಳೆಸ್ತವ್ರೆ, ನಮ್ಮ ಕರ್ನಾಟಕದಲ್ಲಿರೋ ಕಲೆನ ನಾವು ಇನ್ನು ಔಟ್ ಆಫ್ ಕಂಟ್ರಿಗೆ ಎಲ್ಲ ಕಡೆ ನಾವು ಬೆಳೆಸೋಣ ಅಂತ ಈ ಕಾನ್ಸೆಪ್ಟ್ ಮಾಡಿದ್ದೀವಿ ಮ್ಯಾಮ್. ಒಂದು ಯಾವಾಗಲೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಈ ಥರ ಥೀಮನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಕೂಡ ಅದೇ ರೀತಿಯಲ್ಲಿ ಖರ್ಚಾಗಿರುತ್ತೆ. ಸುಮಾರು ಇದನ್ನು ರೆಡಿ ಮಾಡೋಕ್ಕೆ ನೀವು ಎಷ್ಟು ಖರ್ಚು ಮಾಡಿದ್ರಿ ಮ್ಯಾಮ್? ನಾವು ಇವಾಗ ಬಂದು ಇದು ಒಂದು ಬೆಸ್ಟ್ ಪ್ರೈಸ್ ಆಗಂದರೆ ಒಂದು 60,000 ಹತ್ರ ನಾವು ಖರ್ಚು ಮಾಡಿದ್ದೀವಿ ಮ್ಯಾಮ್. ಇನ್ನೊಂದು ಮ್ಯಾಮ್, ನಮಗೆ ಇವಾಗ ಮಾರಾಟ ಬೇಕಾಗಿಲ್ಲ ಮ್ಯಾಮ್. ಇದು ಬಂದು ಇವಾಗ ಕಲೆನ ನಾವು ತುಂಬ ಬೆಳೆಸ್ತಾ ಇದೀವಲ್ಲ, ಇದು ಇನ್ನೂ ನಮಗೆ ಬಂದು ಶೇರ್ ಮಾಡಲಿ ಮ್ಯಾಮ್, ತುಂಬ ಜನ ಶೇರ್ ಮಾಡಲಿ. ಯಾಕಂದರೆ ಇವಾಗ ಬಂದು ಯಕ್ಷಗಾನ ಅಂದರೆ ಯಾರೋ ಒಂದು ಕಡೆ ಬಂದರೆ ಗೊತ್ತಾಗಲ್ಲ ಅಂತವ್ರೆ, ಮಕ್ಕಳಿಗೆ ಗೊತ್ತಿರಲ್ಲ ಮ್ಯಾಮ್. ಇವಾಗ ಬಂದು ನಾವು ಗಣೇಶಗೆ ಹಾಕಿದ್ದೀವಿ, ಇದನ್ನು ನೋಡಿದ್ರೆ 1 ಕೋಟಿ ಜನ ನೋಡ್ತಾರೆ. ಕೋಟಿ ಜನ ನೋಡಿದಾಗ ಇವಾಗ ಪೇರೆಂಟ್ಸ್ ಹೇಳ್ತಾರಲ್ವಾ, ಮಂಗಳೂರು ಜನ ತುಂಬ ಜನ ನೋಡ್ತಾರೆ, ಡ್ಯಾನ್ಸರ್ಸ್ ಇರ್ತಾರೆ, ಹಲ್ವಾರು ವೇಷ ಹಾಕ್ಕೊಂಡಿರೋರು ನೋಡ್ತಾರೆ. ಇದು ಬಂದು ನಮಗೆ ಬ್ಯಾಡ್ ಕಮೆಂಟು ಬೇಡ, ಏನೂ ಬೇಡ ಮ್ಯಾಮ್. ಅವ್ರ ಕಲೆನ ನಾವು ಬೆಳೆಸ್ತಾ ಇದ್ದೀವಿ, ಅವ್ರಿಗೋಸ್ಕರ ಮಂಗಳೂರು ಜನತೆಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. NRS ಕಡೆಯಿಂದ ಎವ್ರಿ ಇಯರ್ ಒಂದು ಕಾನ್ಸೆಪ್ಟು ಕೇಳ್ತಾನೆ ಇರ್ತಾರೆ. ನಾವು ವರ್ಷ ಇನ್ನೂ ನ್ಯೂ ಕಾನ್ಸೆಪ್ಟ್ ಕೊಡ್ತಾನೆ ಇರ್ತೀವಿ ಮ್ಯಾಮ್. ಓಕೆ, ಸೊ ಈ ಬಾರಿ ಒಟ್ಟು ಗಣೇಶ ಹಬ್ಬಕ್ಕೆ ಇದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಥೀಮಿನ ಗಣೇಶ ಬಂದಿದೆ ಮ್ಯಾಮ್? ಇವಾಗ ಬಂದು ನಮ್ಮದು ಹಲ್ವಾರು ಕಾನ್ಸೆಪ್ಟ್ ಬಂದಿದೆ. ಇನ್ನೊಂದು ಬಂದು ಕರ್ಪಣ್ಣ ಸ್ವಾಮಿ ಮಾಡಿದ್ದೀವಿ, ತಮಿಳ್ನಾಡಿಗೂ ಡೆಡಿಕೇಟ್ ಮಾಡಿದ್ದೀವಿ. ಆಮೇಲೆ ಉಯ್ಯಲೆ ಕಾನ್ಸೆಪ್ಟ್ ಮಾಡಿದ್ದೀವಿ, ಆಂಜನೇಯ ಕಾನ್ಸೆಪ್ಟ್ ಮಾಡಿದ್ದೀವಿ. ಆಮೇಲೆ ಮತ್ತು ಬಂದು ಈ ಕಡೆ ಪ್ರಭಾವಳಿದು ಬ್ಯಾಕ್ಗ್ರೌಂಡ್ ಮ್ಯಾಮ್, ಬಿಗ್ದು ಒಂದು 12 ಅಡಿ, 13 ಅಡಿ, 14 ಅಡಿ ಗಣಪತಿ ಎಲ್ಲ ಟ್ರೈ ಮಾಡಿದ್ದೀವಿ ಮ್ಯಾಮ್. ಮ್ಯಾಮ್ ಆಲ್ಮೋಸ್ಟ್ 50% ಬುಕ್ಕಿಂಗ್ ಆಗಿದೆ ಮ್ಯಾಮ್. ಇದೇ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಕೂಡ ಇರಲಿ. ಈ ಒಂದು ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಮುಂಚಿತವಾಗಿ. ಒಟ್ಟಿನಲ್ಲಿ ಈ ಒಂದು ಗಣೇಶ ತಯಾರಕರು ಹೇಳ್ತಾ ಇರುವಂಥದ್ದು ಇಷ್ಟೇ, ನಮಗೆ ಇದರಿಂದ ನಾವು ಹಣವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟನ್ನು ಮಾಡಿಲ್ಲ. ಅದನ್ನು ಹೊರತುಪಡಿಸಿ ನಮ್ಮ ಕರುನಾಡಿನ ಕಲೆ ಏನಿದೆ ಯಕ್ಷಗಾನ, ಆ ಒಂದು ಯಕ್ಷಗಾನವನ್ನು ಇಡೀ ದೇಶ ಅಲ್ಲ ಬೇರೆ ದೇಶಕ್ಕೂ ಕೂಡ ನಾವು ಅದನ್ನು ಪ್ರಚಾರ ಪಡಿಸಬೇಕು. ಆ ಒಂದು ಉದ್ದೇಶದಿಂದ ಈ ಸಲ ನಾವು ಈ ಒಂದು ಯಕ್ಷಗಾನ ಕಾನ್ಸೆಪ್ಟಲ್ಲಿ ಗಣಪನನ್ನು ರೆಡಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಕಾದು ನೋಡಬೇಕಾಗಿದೆ ಈ ಒಂದು ಗಣಪನನ್ನು ಯಾರು ಖರೀದಿ ಮಾಡ್ತಾರೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.